ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 107ನೆಯ ತಿರುನಾಮ ಸತ್ಯ. ತೊಂಡಮಾನ್ ಚಕ್ರವರ್ತಿ ಎಂಬ ಒಬ್ಬ ರಾಜನಿದ್ದನು. ಅವನು ಲೋಕದ ಕಲ್ಯಾಣಕ್ಕಾಗಿ ಒಂದು ಯಾಗವನ್ನು ಮಾಡಲು ಬಯಸಿದನು. ಆದರೆ ಅವನ ರಾಜಗುರು ಜಟಾಧಾರಿಗೆ ಲೋಕದ ಕಲ್ಯಾಣಕ್ಕಿಂತ ತನ್ನ ಹೆಸರು ಮತ್ತು ಖ್ಯಾತಿಯೇ ಮುಖ್ಯವಾಗಿತ್ತು. ಆದ್ದರಿಂದ ಅವನು ರಾಕ್ಷಸ ಯಾಗದ ಸಿದ್ಧತೆಗಳನ್ನು ಆರಂಭಿಸಿದನು. ಜಟಾಧಾರಿಯ ದುಷ್ಟ ಉದ್ದೇಶಗಳನ್ನು ತಿಳಿಯದೆ ರಾಜನು ಅವನಿಗೆ ಎಲ್ಲ ಋಷಿಗಳು ಮತ್ತು ಪಂಡಿತರನ್ನು ಯಾಗದಲ್ಲಿ ಭಾಗವಹಿಸಲು ಆಹ್ವಾನಿಸಲು ಹೇಳಿದನು. ಎಲ್ಲ ಋಷಿಗಳು ಒಪ್ಪಿದರು. ಆದರೆ ಒಬ್ಬ ಮಾತ್ರ ಒಪ್ಪಲಿಲ್ಲ. ಅವರ ಹೆಸರು ನಾರಾಯಣ ಋಷಿ. ಅವರು ತಿರುಮಲ ಬೆಟ್ಟದ ಮೇಲೆ ವಾಸಿಸುತ್ತಾ ವೆಂಕಟೇಶ್ವರ ಸ್ವಾಮಿಗೆ ಅನೇಕ ಕೈಂಕರ್ಯಗಳನ್ನು ಮಾಡುತ್ತಿದ್ದರು. ನಾರಾಯಣ ಋಷಿಯು ತಮ್ಮ ದಿವ್ಯ ಜ್ಞಾನದಿಂದ ಜಟಾಧಾರಿಯ ದುಷ್ಟ ಉದ್ದೇಶವನ್ನು ತಿಳಿದುಕೊಂಡರು. ಅವರು ಜಟಾಧಾರಿಗೆ, ನೀವು ನನ್ನನ್ನು ಭೂಮಿಗೆ ಅನರ್ಥವನ್ನು ತರಲಿರುವ ಯಾಗದಲ್ಲಿ ಭಾಗವಹಿಸಲು ಆಹ್ವಾನಿಸುತ್ತಿದ್ದೀರಿ. ಇಂತಹ ಯಾಗದಲ್ಲಿ ನಾನು ಭಾಗವಹಿಸುವುದಿಲ್ಲ. ದುಷ್ಟ ಉದ್ದೇಶದಿಂದ ಯಾಗ ಮಾಡುವುದು ಪಾಪ. ಆದ್ದರಿಂದ ದಯವಿಟ್ಟು ಈ ಯಾಗವನ್ನು ರದ್ದುಪಡಿಸಿ ಎಂದು ಹೇಳಿದರು. ಜಟಾಧಾರಿ ಅಲ್ಲಿಂದ ಹೊರಟ ನಂತರ ನಾರಾಯಣ ಋಷಿ ನೇರವಾಗಿ ವೆಂಕಟೇಶ್ವರ ಸ್ವಾಮಿಯ ಬಳಿ ಹೋಗಿ, ಹೇ ಗೋವಿಂದ, ಈ ರಾಕ್ಷಸ ಯಾಗದಿಂದ ಲೋಕವನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದರು. ಜಟಾಧಾರಿ ಭಯಪಟ್ಟು ಎಲ್ಲಿ ನಾರಾಯಣ ಋಷಿ ತನ್ನ ದುಷ್ಟ ಉದ್ದೇಶದ ಯಾಗದ ವಿಷಯವನ್ನು ರಾಜನಿಗೆ ಹೇಳಬಹುದೆಂದು. ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಜಟಾಧಾರಿ ನೇರವಾಗಿ ರಾಜನ ಬಳಿ ಹೋಗಿ, ತಿರುಮಲ ಬೆಟ್ಟದ ಮೇಲೆ ಇರುವ ನಾರಾಯಣ ಋಷಿಯನ್ನು ಬಿಟ್ಟು ಉಳಿದ ಎಲ್ಲ ಋಷಿಗಳು ಆಹ್ವಾನವನ್ನು ಒಪ್ಪಿಕೊಂಡಿದ್ದಾರೆ. ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಮತ್ತು ಯಾಗಕ್ಕೆ ಬರಲು ಒಪ್ಪಲಿಲ್ಲ ಎಂದು ಹೇಳಿದನು. ರಾಜಗುರುವಿನ ಮಾತನ್ನು ನಂಬಿದ ರಾಜನು ನಾರಾಯಣ ಋಷಿಯನ್ನು ಕರೆತರಲು ತನ್ನ ಸೈನಿಕರನ್ನು ಕಳುಹಿಸಿದನು. ನಾರಾಯಣ ಋಷಿ ಬಂದಾಗ ರಾಜನು, ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಯಾಗಕ್ಕೆ ಬರಲು ಏಕೆ ಒಪ್ಪಲಿಲ್ಲ ಎಂದು ಕೇಳಿದನು. ನಾರಾಯಣ ಋಷಿ ರಾಜನಿಗೆ, ನಾನು ಅಂಥದ್ದೇನೂ ಹೇಳಲಿಲ್ಲ. ಜಟಾಧಾರಿ ಮಾಡುತ್ತಿರುವ ಯಾಗವು ದುಃಖವನ್ನೇ ತರಲಿದೆ. ದಯವಿಟ್ಟು ಅದನ್ನು ನಿಲ್ಲಿಸಿ ಎಂದು ಹೇಳಿದರು. ರಾಜನು ನಾರಾಯಣ ಋಷಿಯ ಮಾತನ್ನು ನಂಬಲಿಲ್ಲ. ನೋಡಿ, ನಾನು ರಾಜ. ನನ್ನ ಮಾತನ್ನು ಕೇಳುವುದು ನಿಮ್ಮ ಕರ್ತವ್ಯ. ಆದ್ದರಿಂದ ನೀವು ಈ ಯಾಗದಲ್ಲಿ ಭಾಗವಹಿಸಬೇಕು ಎಂದು ಆದೇಶಿಸಿದನು. ಆದರೂ ನಾರಾಯಣ ಋಷಿ ತಮ್ಮ ನಿರ್ಧಾರದಲ್ಲಿ ಅಚಲರಾಗಿದ್ದರು. ಅವರು, ದುಃಖವನ್ನು ತರಲು ಉದ್ದೇಶಿಸಿದ ಯಾಗದಲ್ಲಿ ನಾನು ಯಾವತ್ತೂ ಭಾಗವಹಿಸುವುದಿಲ್ಲ. ನೀವು ರಾಜರಾಗಿರಬಹುದು, ಆದರೆ ನೀವು ಈ ಚಿಕ್ಕ ಪ್ರದೇಶದ ರಾಜ ಮಾತ್ರ. ಸಂಪೂರ್ಣ ಸೃಷ್ಟಿಗೆ ನಿಜವಾದ ರಾಜ ವೆಂಕಟೇಶ್ವರ ಸ್ವಾಮಿ. ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನ ಭಕ್ತರಿಗೆ ಜೈಲು ಸಹ ಚಿನ್ನದ ಮಂದಿರದಂತೆ ಕಾಣುತ್ತದೆ ಮತ್ತು ಬಿದಿರು ಕೂಡ ಸಕ್ಕರೆ ಕಬ್ಬಿನಂತೆ ಅನುಭವವಾಗುತ್ತದೆ ಎಂದು ಹೇಳಿದರು. ಕೋಪಗೊಂಡ ರಾಜನು ತನ್ನ ಸೈನಿಕರಿಗೆ ನಾರಾಯಣ ಋಷಿಯನ್ನು ಕಾರಾಗೃಹಕ್ಕೆ ಹಾಕಿ ಅವರ ಕೊಠಡಿಯನ್ನು ಸಕ್ಕರೆ ಕಬ್ಬಿನಿಂದ ತುಂಬಲು ಆದೇಶಿಸಿದನು. ನಾಳೆ ಬೆಳಗ್ಗೆ ಈ ಜೈಲು ಚಿನ್ನದ ಮಂದಿರವಾಗದಿದ್ದರೆ ಮತ್ತು ಒಂದು ಸಕ್ಕರೆ ಕಬ್ಬು ತಿನ್ನದೆ ಉಳಿದಿದ್ದರೆ ನಿನಗೆ ಮರಣದಂಡನೆ ಎಂದು ಎಚ್ಚರಿಸಿದನು. ಜೈಲಿನಲ್ಲಿ ನಾರಾಯಣ ಋಷಿ ವೆಂಕಟೇಶ್ವರ ಸ್ವಾಮಿಯನ್ನು, ಹೇ ಗೋವಿಂದ, ಈ ಲೋಕವನ್ನು ಮತ್ತು ನನ್ನನ್ನು ರಕ್ಷಿಸು ಎಂದು ಭಕ್ತಿಭಾವದಿಂದ ಪ್ರಾರ್ಥಿಸಿದರು. ಅದಕ್ಕೆ ಪ್ರತಿಯಾಗಿ ಭಗವಂತನು ಗಜೇಂದ್ರನನ್ನು ಕಳುಹಿಸಿ ಸಕ್ಕರೆ ಕಬ್ಬನ್ನು ತಿನ್ನುವಂತೆ ಮಾಡಿದನು. ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಜೈಲು ಚಿನ್ನದ ಮಂದಿರವಾಗಿ ಬದಲಾಯಿತು. ಬೆಳಗ್ಗೆ ಆಗುತ್ತಿದ್ದಂತೆ ರಾಜನು ತನ್ನ ಕಣ್ಣುಗಳನ್ನು ನಂಬಲಾರದೆ ಹೋದನು. ಅವನಿಗೆ ನಿಜ ತಿಳಿಯಿತು. ಅವನು ನಾರಾಯಣ ಋಷಿಯ ಬಳಿ ಕ್ಷಮೆ ಕೇಳಿ ಜಟಾಧಾರಿಗೆ ಕಠಿಣ ಶಿಕ್ಷೆ ನೀಡಿದನು. ಇದರಿಂದ ಕಲಿಯುವ ಪಾಠವೇನೆಂದರೆ, ಜ್ಞಾನ ಇದ್ದರೂ ಅಹಂಕಾರ ಮತ್ತು ಲೋಭ ಇದ್ದರೆ ತಪ್ಪು ನಿರ್ಧಾರ ಮಾಡಬಹುದು. ತೊಂಡಮಾನ್ ಚಕ್ರವರ್ತಿ ಅದಾದ ನಂತರ ವೆಂಕಟೇಶ್ವರ ಸ್ವಾಮಿಯ ಮಹಾಭಕ್ತರಲ್ಲಿ ಒಬ್ಬನಾದನು. ನಾರಾಯಣ ಋಷಿ ತಿರುಮಲಕ್ಕೆ ಹಿಂದಿರುಗಿ ಭಗವಂತನಿಗೆ ಕೈಂಕರ್ಯವನ್ನು ಮುಂದುವರಿಸಿದರು. ಇಂತಹ ಮಹಾನ್ ಭಕ್ತನನ್ನು ಗೌರವಿಸಲು ಭಗವಂತನೇ ತಿರುಮಲದ 7 ಬೆಟ್ಟಗಳಲ್ಲಿ ಒಂದಕ್ಕೆ ನಾರಾಯಣಾದ್ರಿ ಎಂದು ಹೆಸರು ನೀಡಿದನು. ಸತ್ ಎಂಬ ಪದವು ನಾರಾಯಣ ಋಷಿಯಂತಹ ಸಜ್ಜನರು ಮತ್ತು ಮಹಾತ್ಮರನ್ನು ಸೂಚಿಸುತ್ತದೆ. ಯ ಎಂದರೆ ಅವರಿಗೆ ಸಹಾಯ ಮಾಡುವವನು ಎಂದು ಅರ್ಥ. ಸಾಮಾನ್ಯವಾಗಿ ಸತ್ಯ ಎಂದರೆ ಸತ್ಯವೆಂದು ಅರ್ಥ.
ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಅದು ಬೇರೆ ಅರ್ಥವನ್ನು ಕೊಡುತ್ತದೆ. ಸಜ್ಜನರ ಕಡೆ ಸದಾ ಒಳ್ಳೆಯ ಮನಸ್ಸುಳ್ಳವನಾಗಿ ಅವರನ್ನು ರಕ್ಷಿಸಲು ಸದಾ ಸಿದ್ಧನಾಗಿರುವವನು. ನಾವು ಪ್ರತಿದಿನ ಸತ್ಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಎಲ್ಲ ಕಷ್ಟಗಳಿಂದ ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.